ಓಕೆ, ಇದ್ರ ಬಗ್ಗೆ ನಾವು ಇವತ್ತು ಚರ್ಚೆಯನ್ನು ಆರಂಭ ಮಾಡ್ತಾ ಹೋಗೋಣ. ನನ್ನ ಜೊತೆ ಗೆಸ್ಟ್ಗಳು ಕೂಡ ಇದ್ದಾರೆ, ವೆಲ್ಕಮ್ ಮಾಡ್ಕೊಳ್ತೀನಿ. ತುಳುಕೂಟ ಅಧ್ಯಕ್ಷರು ಸುಂದರ್ ರೈ ನಮ್ಮ ಜೊತೆ ಇದ್ದಾರೆ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಇನ್ನು ದೈವಾರಾಧನೆಯ ವಿಶ್ಲೇಷಕರು ಲಕ್ಷ್ಮೀ ಜಿ ಪ್ರಸಾದ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಇನ್ನು ತುಳುಕೂಟದಿಂದ ಮತ್ತೊಬ್ರು ಸುರೇಶ್ ಜಿ ಚಿತ್ರಾಪು ನಮ್ಮ ಜೊತೆ ಇದ್ದಾರೆ. ಸರ್, ಡಾಕ್ಟರ್ ಸುರೇಶ್, ಸಾರಿ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ರಿಷಬ್ ಶೆಟ್ಟಿಯ ಅಭಿಮಾನಿಯಾಗಿ ಮತ್ತು ಸಿನಿಮಾದ ಅಭಿಮಾನಿಯಾಗಿ ಅರುಣ್ ಪರಮೇಶ್ವರ್ ಅವರು ಇವತ್ತು ನಮ್ಮ ಜೊತೆ ಸ್ಟುಡಿಯೋದಲ್ಲಿ ಜಾಯ್ನ್ ಆಗಿದ್ದಾರೆ. ಅರುಣ್ ಅವರೇ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಿಗೆ ನಾನು ಸುಂದರಯ್ಯ ಅವರನ್ನೇ ಪ್ರಶ್ನೆ ಮಾಡ್ತೀನಿ. ಸರ್, ಸಿನಿಮಾ ನೋಡಿದ್ರ, ಏನು ಅನ್ನಿಸ್ತು? ನಿಮ್ಮ ಫಸ್ಟ್ ಕಾಮೆಂಟ್ ಏನು? ಅಲ್ಲ, ಸಿನಿಮಾ ನಾನು ನೋಡಿದೆ, ನೋಡಿಲ್ಲ ಅಂತ ಹೇಳೋಲ್ಲ. ನಾನು ಸಿನಿಮಾವನ್ನು ಸ್ವಲ್ಪ ನೋಡೋದು ಕಡಿಮೆ, ಆದರೆ ಈ ಸಿನಿಮಾವನ್ನು ನೋಡಿದೆ. ಕಾರಣ ಏನಂದರೆ ನಾನು ಸಿನಿಮಾ ನೋಡೋಕ್ಕೆ ಒಂದು ಸ್ವಲ್ಪ ಒತ್ತಾಯ ಇತ್ತು, ಅದಕ್ಕೆ ನೋಡಿದೆ. ನಾನು ಒಂದು ಪತ್ರ ಬರೆದೆ 4 ದಿವಸದ ಕೆಳಗಡೆ. ಏನು ಪತ್ರ ಬರೆದೆ ಅಂದರೆ, ರಿಷಬ್ ಶೆಟ್ಟಿ ಅವರಿಗೆ ಈ ಸಲ ಮಾತ್ರ ಅಲ್ಲ ಪತ್ರ ಬರೆದಿದ್ದು. ನಾನು ಕಳೆದ ಸಾರಿನೂ ಅವರಿಗೆ ಪತ್ರ ಬರೆದಿದ್ದೆ. ಅವರು ನನ್ನನ್ನು ಫೋನ್ ಮಾಡಿದರು ಕಳೆದ ಸಾರಿ, ಇದರಲ್ಲಿ ಅಲ್ಲ. ಆವಾಗೂ ಅವರು ನಮ್ಗೆ ಏನು ಹೇಳಿದ್ರು ಅಂದರೆ, ನೀವು ಸಿನಿಮಾ ಅಂತ ನೋಡಿ ರೈಗಲೇ, ಬೇರೆ ಯಾವುದರ ಬಗ್ಗೆ ಯೋಚನೆ ಮಾಡೋದು ಬೇಡ ಅಂತ ಹೇಳಿದರು. ಆಯಿತು, ಸಿನಿಮಾ ಥರನೇ ನೋಡ್ತೇವೆ. ನಮ್ಮ ಪ್ರಶ್ನೆ, ಅಲ್ಲಿನೂ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ. ಸಿನಿಮಾ ನೋಡಿ ಅಂದರೆ ಕರ್ನಾಟಕದ 7 ಕೋಟಿ ಜನ ಸಿನಿಮಾ ನೋಡ್ತಾರಾ? ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಷ್ಟು ದೈವ ಭಕ್ತರು ಸಿನಿಮಾವನ್ನು ನೋಡ್ತಾರೆ, ಸಿನಿಮಾವನ್ನು ಇದು ಮಾಡೋಕ್ಕೆ ರೆಡಿ ಇದ್ದಾರೆ ಅವರು. ಆದರೆ ಪ್ರತಿ ಮನೆಯಲ್ಲಿ ದೈವಗಳು ಇದ್ದಾವೆ ಅಂತ ನಾವು ಅವರಿಗೆ ಹೇಳಿದ್ದೆವು. ಅದು ಏನೇ ಇರಲಿ ಒಂದು ಕಡೆಯಿಂದ. ನನ್ನ ಪತ್ರದಲ್ಲಿ ಇದ್ದದ್ದು ಇಷ್ಟೇ ಅವರಿಗೆ, ರಿಷಬ್ ಶೆಟ್ಟಿ ಅವರೇ, ನಿಮಗೆ ಇವಾಗ ಕೋಟ್ಯಾಂತರ ಇವರಿದ್ದಾರೆ, ನಿಮಗೆ ಅಭಿಮಾನಿಗಳು. ಇಡೀ ಕರ್ನಾಟಕವನ್ನು ಒಂದು ಸಲ ತಿರುಗಿ ನೋಡುವ ಥರ ನೀವು ಮಾಡಿದಿರಿ, ಸಂತೋಷ ಇದೆ ನಿಮ್ಮ ಬಗ್ಗೆ. ಆದರೆ ನಿಮ್ಮ ಈ ಅಭಿಮಾನಿಗಳು ಥಿಯೇಟ್ರ್ ಒಳಗಡೆ ಮೈ ಮೇಲೆ ಬರೋದು, ಇನ್ನೊಂದು ಮಾಡ್ಕೊಳ್ಳೋದು, ವೇಷ ಹಾಕ್ಕೊಂಡು ಒಂದು ಪಾಪ್ಕಾರ್ನ್ ಪ್ಯಾಕೆಟ್ ಒಂದು ಮಕ್ಕಳು ತೊಗೊಂಡು ಹೋಗೋಕ್ಕೆ ಥಿಯೇಟ್ರ್ ಒಳಗಡೆ ಬಿಡೋಲ್ಲ. ಅಂಥದ್ರಲ್ಲಿ ಇವ್ರನ್ನ ಹೆಂಗೆ ಬಿಟ್ಟರು ವೇಷ ಹಾಕ್ಕೊಂಡು ಅವರನ್ನು? ಅದನ್ನೆಲ್ಲ ನೋಡಿಕೊಂಡು ಅದನ್ನೆಲ್ಲ ಮಾಡಬೇಡಿ. ನಮಗೆ ಇತ್ತೀಚೆಗೆ ಆದಂಥ ತಿರುಪತಿದು ವಿಚಾರ ಆಗಲಿ, ನಿಮ್ಮ ಧರ್ಮಸ್ಥಳ ವಿಚಾರ ಆಗಲಿ, ಶಬರಿಮಲೆ ವಿಚಾರ ಆಗಲಿ, ಈ ವಿಚಾರಗಳನ್ನು ಯೋಚನೆ ಮಾಡುವಾಗ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಏನಾದರೂ ದೈವ ಭಕ್ತರ ಮೇಲೆ ಏನಾದರೂ ಇದನ್ನು ಯಾರಾದರೂ ಎತ್ತಿ ಕಟ್ತಾ ಇದ್ದಾರಾ, ಏನೋ ಒಂದು ಮಾಡ್ತಾ ಇದ್ದಾರಾ ಎಂಬುದು ಯೋಚನೆ ಆಗ್ತಾಯಿದೆ. ಷಡ್ಯಂತ್ರ ನಡೀತಿದೆಯಾ ಅಂತ ಯೋಚನೆ ಆಗ್ತಾಯಿದೆ. ಅದರ ಬಗ್ಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಯೋಚನೆ ಮಾಡಬೇಕು. ಕಳೆದ ಬಾರಿನೂ ಇದೇ ಸಮಸ್ಯೆಗಳು ಆಗಿತ್ತು. ಆವಾಗ ನಾವು ಬೆಂಗಳೂರು ಕಮಿಷನರನ್ನು ಭೇಟಿ ಮಾಡಿದೆವು, ಹೋಗಿ ಅವರಿಗೆ ಈ ಥರ ಅಂತ ಹೇಳಿದೆವು. ಅದು ನಮ್ಮ ನಂಬಿಕೆ ಅಂತ ವಿಚಾರ. ಅದನ್ನು ಅಲ್ಲಿ ಪ್ರದರ್ಶನ ಮಾಡೋಕ್ಕೆ ಬಿಡಬೇಡಿ, ಪರ್ಮಿಷನ್ ಕೊಡಬೇಡಿ ಅಂತೇಳಿ ಅವ್ರು ತಕ್ಷಣ ಒಂದು ಸುತ್ತೋಲೆ ಎಲ್ಲ ಸ್ಟೇಷನ್ ಕಳಿಸಿದರು. ಯಾವುದೇ ಪ್ರೊಸಿಷನ್ ಯಾವುದೇ ಇದು ನಡೀತಿರುವಾಗ ಭೂತದ ಒಂದು ವೇಷವಿಷನಕ್ಕೆ ಪರ್ಮಿಷನ್ ಕೊಡಬೇಡಿ ಅಂತ ಸ್ಟಾಪ್ ಆಯಿತು. ಆವಾಗ ಈ ಸಲ ವಾಪಸ್ಸು ಶುರುವಾಗಿದೆ. ಅಂದರೆ ನಮ್ಮ ನಂಬಿಕೆ ಮೇಲೆ ಇವರು ದಬ್ಬಾಳಿಕೆ ಮಾಡ್ತಾ ಇದ್ದಾರಾ ಎಂಬುದರ ಬಗ್ಗೆ ನಮ್ಮದು ಅಭಿಮಾನಿಗಳಿಗಲ್ಲ, ರಿಷಬ್ ಶೆಟ್ಟಿ ಅವರಿಗೆ ನಮ್ಮದು ಇದ್ದದ್ದು. ನಾನು ಪದೇ ಅವರಿಗೆ ಹೇಳ್ತಾ ಇದ್ದೇನೆ, ಆ ಪ್ರೊಡ್ಯೂಸರು ನಮ್ಮ ಪಕ್ಕದ ಜಿಲ್ಲೆಯವರು, ನಮ್ಗೆ ಗೊತ್ತಿರುವವರು, ಅವರಿಗೂ ಪದೇ ಹೇಳಿದ್ದೆ ನಾನು, ನೀವು ಏನಿಲ್ಲ ಒಂದು ಪ್ರೆಸ್ ಮೀಟ್ ಮಾಡಿ ನಿಮ್ಮ ಅಭಿಮಾನಿಗಳಿಗೆ ಒಂದು ತಿಳಿಸಿ, ಯಾವುದೇ ಕಾರಣಕ್ಕೆ ಇಂಥದ್ದು ಇದು ಮಾಡೋಕ್ಕೆ ಹೋಗಬೇಡಿ ಅಂತ. ಸಪೋಸ್ ನೀವು ಹೇಳಿದ ಮೇಲೆ ಅವ್ರು ಮಾಡಿದರೆ ನಾವು ಕಾನೂನನ್ನು ಕೈಗೆ ಎತ್ತಿಕೊಳ್ಳಲ್ಲ, ಕಾನೂನು ಹೋರಾಟವನ್ನು ನಾವು ಮಾಡ್ತೇವೆ, LGP ಅವರನ್ನು ಇದು. ಆದರೆ ಇದು ಬರೀ ಕರ್ನಾಟಕಕ್ಕೆ ಮಾತ್ರ ಸಂಬಂಧಪಟ್ಟ ವಿಚಾರ ಅಲ್ಲ. ತಮಿಳುನಾಡಲ್ಲಿ ಆಗ್ತಾ ಇದೆ, ಕೇರಳದಲ್ಲಿ ಆಗ್ತಾ ಇದೆ, ಆಂಧ್ರಲ್ಲಿ ಇದು ಆಗ್ತಾ ಇದೆ. ಇದನ್ನು ಏನು ಮಾಡೋದು ಎಂಬುದು ಬಿತ್ತರ ಆಗಿದೆ, ಎಲ್ಲ ಕಡೆಯೂ ಆಗುತ್ತೆ. ನೀವು ಪ್ರಶ್ನೆ ಮಾಡೋದು ತಪ್ಪಾಗುತ್ತಲ್ವ ಸರ್? ಈಗ ಇದು ಬರೀ ಮಂಡ್ಯದಲ್ಲಿ ಆಗ್ತಾ ಇಲ್ಲ, ಮೈಸೂರಲ್ಲಿ ಆಗ್ತಾ ಇಲ್ಲ, ಬೇರೆ ರಾಜ್ಯದಲ್ಲೂ ಆಗ್ತಾ ಇದೆ ಅಂದರೆ ಸಿನಿಮಾ ಎಲ್ಲ ಕಡೆನೂ ಅಲ್ಲ. ಒಂದು ಸಲ ಅವರು ಮನವಿ ಮಾಡಲಿ. ಈಗ ನಾವು ಇಡೀ ಪ್ರಪಂಚ ಕರ್ನಾಟಕದ ಕಡೆ ನೋಡೋ ಥರ ಮಾಡಿದರು. ಈ ಯಾವುದು ಸಿನಿಮಾ ಇಂಡಸ್ಟ್ರಿಯಲ್ಲಿ, ಬಾಕಿದು ವಿಚಾರ ಅಲ್ಲ. ಸಿನಿಮಾ ಇಂಡಸ್ಟ್ರಿಯವರು ಯಾರು ಇದ್ದಾರ, ಆ ಸಿನಿಮಾ ಭಕ್ತರು, ಸಿನಿಮಾ ನೋಡೋರು ಅವರ ಕರ್ನಾಟಕದ ಕಡೆ ತಿರುಗಿ ನೋಡಿದರು. ನಮಗೂ ಸಂತೋಷನೇ, ನಮ್ಮ ಕರ್ನಾಟಕದ ನೋಡಿದರು, ನಮ್ಮ ಊರಿನವರು, ನಮಗೂ ಸಂತೋಷನೇ, ಎಲ್ಲ ಆಗಿದೆ. ಆದರೆ ಇದರ ನಮ್ಮ ನಂಬಿಕೆ ಮೇಲೆ ಎಲ್ಲಿಯೋ ಒಂದು ಕಡೆ ದಾಳಿ ಆಗ್ತಾ ಇದೆಯಾ, ಇಲ್ಲ ಇದು ಏನಾದರೂ ಷಡ್ಯಂತ್ರನ, ಒಂದು ನಿರ್ಧಾರ ಆಗಲಿ. ಇನ್ನೊಂದು ಧರ್ಮಸ್ಥಳ ಆಗೋದು ಬೇಡ, ಇನ್ನೊಂದು ತಿರುಪತಿ ಆಗೋದು ಬೇಡ, ಇನ್ನೊಂದು ಇದಾಗೋದು ಬೇಡ, ಯಾವುದು ಆಗೋದು ಬೇಡ, ಶಬರಿಮಲೆ ಆಗೋದು ಬೇಡ. ಅಷ್ಟೇ ನಮ್ಮದು ಒಂದು ಮನವಿ. ಓಕೆ, ಲಕ್ಷ್ಮಿ ಮೇಡಮ್, ನೀವು ಸಿನಿಮಾ ನೋಡಿದ್ರಾ? ನಿಮ್ಮ ಫಸ್ಟ್ ಕಾಮೆಂಟ್ ಈ ರೀತಿಯ ಗಾಸಿಪ್ಗಳಿಗೆ? ನಾನು ಸಿನಿಮಾ ನೋಡಿದ್ದೇನೆ, ಚೆನ್ನಾಗಿದೆ ಕೂಡ. ಈಗ ನಾನು ನೇರವಾಗಿ ವಿಷಯಕ್ಕೆ ಬರ್ತೇನೆ. ಇಲ್ಲಿ ಏನು ದೈವ ಕಟ್ಟಿದಾಗ ಹೇಳಿದ್ದಾರೆ, ನನ್ನನ್ನು ಅವಲಂಬಿಸಿ ದುಡ್ಡು ಮಾಡಿದರೆ ನಾನು ಸರ್ವನಾಶ ಮಾಡ್ತೇನೆ, ಮುಂದೆ ನೋಡ್ಕೊಳ್ತೇನೆ ಅಂತ. ಈಗ ನನ್ನ ಪ್ರಶ್ನೆ ಇರೋದು, ಆಕ್ರೋಶ ಇರೋದು,
ದುಡ್ಡು ಮಾಡಿದವರ ಮೇಲೆಯಾ ಅಥವಾ ಅದನ್ನು ಬೀದಿಗೆ ತಂದವರ, ಆ ಬೀದಿಯಲ್ಲಿ ಮಾಡುವವರ ಮೇಲೆ ಅಂತ. ಈಗ ವೇಷ ಹಾಕಿ ಥಿಯೇಟರ್ನ ಒಳಗೆ ಬಿಟ್ಟದ್ದು ತಪ್ಪು, ನಾನು ಕೂಡ ಹೇಳ್ತೇನೆ. ಆದರೆ ಭಾವಾವೇಶಕ್ಕೆ ಒಳಗಾಗ್ತಾರಲ್ಲ, ಅದು ದೈವದ ಭಕ್ತಿ ಮೇಲೆ ಬರ್ತದೆ. ಸಾಮಾನ್ಯವಾಗಿ ಮನಸ್ಸು ವೀಕ್ ಇರೋರಿಗೆ ಈ ಗಂಟೆ ಜಾಗಟೆ ಎಲ್ಲ ಕೇಳಿದ್ರೆ ಉಂಟಲ್ಲ, ದೇವಸ್ಥಾನದಲ್ಲಿ ಕೂಡ ನಡುಕ ಬರ್ತದೆ. ನಾನು ಅನೇಕ ಕಡೆ ಫೀಲ್ಡ್ ವರ್ಕ್ಗೆ ಹೋದಾಗ ಭೂತ ಕೋಲ ಆಗುವಾಗ ಅಲ್ಲಿ ಜನರಿಗೆ ಬಂದದ್ದುಂಟು ಯಾವಾಗಲೂ. ಅದು ಕಾರಣ ಏನಂದರೆ ಅವರ ಮೈಂಡ್ ವೀಕ್ ಇರ್ತದೆ ಮತ್ತು ಕಷ್ಟದಲ್ಲಿ ದುಃಖದಲ್ಲಿರೋ ಸೈಕಾಲಜಿಸ್ಟ್ ಹೇಳ್ತಾರೆ ಮುಂದೆ, ಆ ಕಷ್ಟದಲ್ಲಿರುವವರಿಗೆ ಬೇಗ ಅವರು ಭಾವಾವೇಶಕ್ಕೆ ಒಳಗಾಗ್ತಾರೆ. ಅದನ್ನು ನಾವು ತಿಳುವಳಿಕೆ ಕೊಡ್ಬೋದು. ಹಾಗೆಲ್ಲ ದೈವ ಮೈಯಲ್ಲಿ ಬರುವುದಿಲ್ಲ. ದೈವ ಬರಬೇಕಾದ್ರೆ ಗಗ್ಗರ ಕಟ್ಟಬೇಕು, 10 ಪಜ್ಜನಾಜಿ ಕಟ್ಟಲೆ ಉಂಟು, ಹಾಗೆ ಆದರೆ ಮಾತ್ರ ದೈವ ಬರೋದು. ಅಲ್ಲಿ ರಿಷಬ್ ಶೆಟ್ಟಿ ಮೇಲೆ ಕೂಡ ದೈವ ಬರಲಿಲ್ಲ, ಅದು ದೈವದ ಅಭಿನಯ ಮಾಡಿದ್ದವರು, ಅದು ನಿಜವಾಗಿ ದೈವ ಬಂದದ್ದಲ್ಲ ಹೇಳುವುದನ್ನು ನಾವು ಸ್ಪಷ್ಟಪಡಿಸಿ ಅವರನ್ನು ಸರಿಪಡಿಸಲಿಕ್ಕೆ ಮಾಡ್ಬೋದು. ಇನ್ನು ವೇಷ ಬಂದು ಒಳಗೆ ಬರುವುದನ್ನು ನಾವು ತಡಿಬಹುದು. ಒಂದು ಥಿಯೇಟ್ರಿಗೆ ಒಳಗೆ ಬರೋದು ಸರಿಯಲ್ಲ. ಥಿಯೇಟರ್ನ ಒಳಗಡೆ ಕೆಲವು ಮಹಿಳೆಯರಿಗೆ ಇವರಿಗೆಲ್ಲ ಆಗಿದೆ ಅಂತ ಕೇಳಿದ್ರೆ ಅದು ಭಾವಾವೇಶಕ್ಕೊಳಗದು, ಅದು ಅವರು ಬೇಕು ಅಂತ ಮಾಡೋದಲ್ಲ, ಹಾಗಂತ ದೈವ ಬರುವುದು ಅಲ್ಲ. ಭಾವಾವೇಶ ಹೇಳ್ತೇವೆ. ಭಾವಾವೇಶಕ್ಕೂ ದೈವಾವೇಶಕ್ಕೂ ತುಂಬ ವ್ಯತ್ಯಾಸ ಇದೆ. ನಾನು ಸಣ್ಣ ಉದಾಹರಣೆ ಹೇಳ್ತೇನೆ. ಭಾವಾವೇಶ ಏನಂದರೆ, ಒಂದು ಹೈಸ್ಕೂಲ್ನ ಮಕ್ಕಳು ಭಕ್ತ ಪ್ರಹ್ಲಾದ ನಾಟಕ ಮಾಡ್ತಾರೆ. 9ನೇ ತರಗತಿಯ ಹುಡುಗಿ ಕಯಾದುವಿನ ಪಾತ್ರವನ್ನು, 4ನೇ ತರಗತಿಯ ಹುಡುಗ ಭಕ್ತ ಪ್ರಹ್ಲಾದನ ಪಾತ್ರವನ್ನು ಮಾಡ್ತಾನೆ. ತಾಯಿ ಮಗನಿಗೆ ವಿಷವನ್ನು ಕೊಡ್ತಾಳೆ. ಇವಳು ಬಿಕ್ಕಿ ಆಡ್ತಾಳೆ. ಟೀಚರ್ಗೆ ಭಯ ಆಗ್ತದೆ. ಇವಳು ಸ್ಟೇಜಲ್ಲಿ ಅವಾಂತರ ಮಾಡಿಬಿಡ್ತಾಳೆ. ಕೊಡ ವಿಷವನ್ನು ಕೊಡು ಅಂತ ಹಿಂದಿನ ಹೇಳ್ತಾರೆ. ಕೊನೆಗೂ ಕೊಟ್ಟು ಬರ್ತಾಳೆ. ಅದು ಕೊಟ್ಟದವಳು ವಿಷ ಅಲ್ಲ, ಅವನು ಮಗ ಅಲ್ಲ, ಅವಳು ಕಯಾದು ಅಲ್ಲ, ಆದರೆ ಅವಳು ಬಿಕ್ಕಿ ಆಡ್ತಾಳೆ. ಅದರ ಅರ್ಥ ಕಯಾದು ಅವಳ ಮೈ ಮೇಲೆ ಬಂದಿದೆ ಅಂತಲ್ಲ, ಆ ಕ್ಷಣಕ್ಕೆ ತಾನು ಕಯಾದು ಅಂತ ಅವಳು ಅಂದ್ಕೊಂಡಿದ್ದಾಳೆ. ಅದು ಭಾವಾವೇಶ. ಹೌದು, ಅದು ಭಾವಾವೇಶ. ಈ ದೈವದ ಬಗ್ಗೆ ಅತೀವ ನಂಬಿಕೆ ಇದ್ದು ಬಂದು ನೋಡುವವರಿಗುಂಟಲ್ಲ, ಆ ಭಾವಾವೇಶ ಆಗ್ಬೋದು ಆ ಸ್ಟೇಜಲ್ಲಿ ಅಲ್ಲಿ ಇರುವವರಿಗೆ. ಅದಕ್ಕೆ ಸ್ವಲ್ಪ ತಿಳುವಳಿಕೆ ಕೊಟ್ಟರೆ ಒಳ್ಳೆಯದು. ಮೊದಲೇ ನಾವು ಆ ರೀತಿ ದೈವ ಮೈ ಮೇಲೆ ಬರುವುದಿಲ್ಲ. ಆ ಶಂಕ ಜಾಗಟೆ ಎಲ್ಲ ಇದ್ದಾಗ ಬೇರೆ ಕಡೆ ಕೂಡ ಆವೇಶ ಆಗುದುಂಟು, ಅದು ದೈವ ಬರುವುದಲ್ಲ. ಇನ್ನು ದೈವಾವೇಶ ಆಗುದಂದ್ರೆ ಉಂಟಲ್ಲ, ಗಗ್ಗರ ಕಟ್ಟಿ ಆಗಬೇಕು. ಅದು ಆಗ ಮೂಜಿ ಮುಕ್ಕಾಲುಗಳಿರೋ ದೈವ ಬತ್ತು ಪೋತುಂಡು ಅಂತ ಹೇಳ್ತಾರೆ. ಆಗ ಕೂಡ ಅವರು ಅಭಿನಯಿಸುವುದಲ್ಲ, ದೈವ ಬಂದದ್ದು. ನಾವು ಆಗ ದೈವ ಕೊಡುವ ನುಡಿಯನ್ನು ಸತ್ಯ ಅಂತ ನಂಬ್ತೇವೆ. ಆಗ ದೈವ ಕಟ್ಟಿದವರು ದೈವ ಬರುವುದು ಹೌದಾ ಅಲ್ಲೋ ಹೇಳೋದನ್ನು ಅಂತಿಮವಾಗಿ ಹೇಳಬೇಕಾದ ಅವರು ಮಾತ್ರ. ಈಗ ಮೊದಲೇ ಗೊತ್ತಿರುವ ವಿಚಾರಗಳು ಬಂದಾಗ ನಮಗೂ ಕೆಲವೊಮ್ಮೆ ಸಂಶಯ ಆಗ್ತದೆ. ಉದಾಹರಣೆಗೆ ಇಲ್ಲಿ ಪಿಲಿಚಂಡಿ ದೈವವನ್ನು ಕಟ್ಟಿದ್ದು ಕತ್ತಲ್ ಸಾರ್ ಅಂತ ಹೇಳ್ತಾರೆ. ನಾನು ಬಹಳ ಅಭಿಮಾನ ಪಡುವ ವ್ಯಕ್ತಿಯೇ ಅವರು, ನಾನು ವಿದ್ವಾಂಸರು ಕೂಡ. ಆದರೆ ಮೊದಲೇ ಈ ಬಗ್ಗೆ ಚರ್ಚೆ ಆದ ಬಗ್ಗೆ ಇದೆಲ್ಲ ಅವರೇ ನುಡಿಯಲ್ಲಿ ಹೇಳಿಕೆ ಕೊಟ್ಟರು. ಮತ್ತು ಇಲ್ಲಿ ದೈವಕ್ಕೆ ಅಪಚಾರ ಆದ್ದು ಯಾರಿಂದ ಅಂದರೆ, ಈ ರೀತಿ ಒಟ್ರಾಸಿ ಕುಣಿಯೋವರಿಂದಾಗಿ, ಟ್ಯಾಬ್ಲೋ ಆಗಿ ತಂದಾಗ ಇವರಿಂದ, ಹೊರತು ಸಿನಿಮಾ ಮಾಡಿದ್ರಿಂದಾಗಿ ಅಲ್ಲ. ಆ ಸಿನಿಮಾದಲ್ಲಿ ಅಪಚಾರ ಆಗಲಿಲ್ಲ ದೈವಕ್ಕೆ. ಹಾಗಿರುವಾಗ ನನ್ನನ್ನು ಆಧರಿಸಿ ದುಡ್ಡು ಮಾಡಿದವರಿಗೆ ಎಂಥದ್ದು, ನಾನು ಆಸ್ಪತ್ರೆ ಸೇರುವಾಗ ಮಾಡ್ತೇನೆ ಹೇಳುದು,